ಮಾವಿನ ಮರ ಸಸಿ ಬಹುತೇಕ ಎಲ್ಲಾ ಕೃಷಿಕರ ಜಮೀನಿನಲ್ಲಿ ಇದ್ದೇ ಇರುತ್ತೆ. ಈ ಮರಗಳಿಂದ ಮುಂದೆ ನೀವು ಉತ್ತಮ ಫಲವನ್ನ ಪಡಿಬೇಕು ಅಂತಂದ್ರೆ ಈ ಕೆಲಸವನ್ನ ಈಗಲೇ ನೀವು ಮಾಡಲೇಬೇಕು. ಹೌದು, ಮಳೆಗಾಲದ ಸಮಯದಲ್ಲಿ ಮಾವಿನ ಮರಗಳಿಗೆ ಬರುವಂತ ಒಂದು ಶಿಲೀಂಧ್ರ ರೋಗದ ಸೋಂಕು ಈ ಮರದ ಫಸಲಿನ ಮೇಲೆ ನೇರ ಪರಿಣಾಮವನ್ನ ಉಂಟು ಮಾಡುತ್ತೆ. ಇದರಿಂದ ರೈತರು ನಷ್ಟವನ್ನ ಅನುಭವಿಸಬೇಕು. ಬಹಳಷ್ಟು ಜನ ಮಾವಿನ ಸಸಿ ಬೆಳೆದವರು ಅದರಲ್ಲಿ ಫಲ ಬಂದ್ರೂ ಉಪಯೋಗಕ್ಕೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಮಳೆಗಾಲದಲ್ಲಿ ಬರುವಂತ ಶಿಲೀಂಧ್ರ ರೋಗದ ರೋಗಾಣು ಮರದಲ್ಲಿ ಜೀವಂತವಾಗಿ ಉಳಿಯೋದು. ಮ್ಯಾಂಗೋ ಆಂಥ್ರಾಕ್ನೋಸ್ ಡಿಸೀಸ್ ಅಂತ ಕರೀತಾರೆ. ಇದರಿಂದಾಗಿ ಮಾವಿನಲ್ಲಿ 100% ತನಕ ಬೆಳೆ ನಷ್ಟ ಉಂಟಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಶಿಲೀಂಧ್ರವನ್ನ ಹೇಗೆ ಪತ್ತೆ ಹಚ್ಚೋದು? ಹೂ ಬಿಡುವಾಗ ಗೊಂಚಲಿನಲ್ಲಿ ಬಿಳಿಯಾದ ಹುಡಿ ರೂಪದ ಶಿಲೀಂಧ್ರಗಳು ನಿಮಗೆ ಗೋಚರ ಆಗುತ್ತೆ. ಇದರಿಂದಾಗಿ ಸಣ್ಣ ಸಣ್ಣ ಗಾತ್ರದ ಮಿಡಿಗಳು ಉದುರ್ತಾ ಹೋಗುತ್ತೆ. ಹಾಗಾದ್ರೆ ಪರಿಹಾರ ಏನು? ಮಾವಿನ ಸಸಿಯನ್ನ ಒಣಭೂಮಿಯಲ್ಲಿ ಮಾತ್ರ ನೀವು ನಾಟಿ ಮಾಡಬೇಕಾಗತ್ತೆ. ತಗ್ಗಿನ ಜಾಗದಲ್ಲಿ ನಾಟಿ ಮಾಡಿದ್ರೆ ಫಸಲು ತುಂಬಾ ಕಡಿಮೆ ಸ್ನೇಹಿತರೆ. ಹಾಗೆ ರೋಗ ಬರುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಥಂಡಿ ಇರುವಾಗ ಮುನ್ನೆಚ್ಚರಿಕಾ ವಿಧಾನವನ್ನ ನೀವು ಫಾಲೋ ಮಾಡಲೇಬೇಕು. ಹಾಗಾಗಿ ಸಿಒಸಿ ಅಥವಾ ಮ್ಯಾಂಕೋಜಿಬ್ ಅಥವಾ ಆಂಥ್ರೋಕಾಲ್ ಅನ್ನ ನೀವು ಇಲ್ಲಿ ಸಿಂಪಡಿಸಬೇಕು. ಎಲೆಗಳಿಗೆ ಕಾಂಡದ ಬಿರುಕುಗಳಿಗೆ ತಾಗುವಂತೆ ನೀವು ಇಲ್ಲಿ ಸ್ಪ್ರೇ ಮಾಡಬೇಕು. ಮಾವು ಹೂ ಮೊಗ್ಗು ಬರುವಂತಹ ಸಮಯದಲ್ಲಿ, ಹೂ ಅರಳುವ ಸಮಯದಲ್ಲೂ ಶಿಲೀಂಧ್ರ ನಾಶಕವನ್ನ ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಮಳೆಗಾಲದ ಸಮಯದಲ್ಲಿ ನೆಲಕ್ಕೆ ಬಿದ್ದಂತ ಎಲೆಗಳನ್ನ ಸಂಪೂರ್ಣವಾಗಿ ತೆಗೆದು ಸ್ವಚ್ಛ ಮಾಡಬೇಕು. ಮರದ ಯಾವುದೇ ಸತ್ತ ಭಾಗಗಳಿದ್ರೂ ಅದನ್ನ ನೆಲದಲ್ಲಿ ಉಳಿಸಬಾರದು ಸ್ನೇಹಿತರೆ. ಹಾಗಾಗಿ ಈ ಕ್ರಮಗಳನ್ನ ನಾವು ಫಾಲೋ ಮಾಡೋ ಮುಖಾಂತರ ಈ ಶಿಲೀಂಧ್ರವನ್ನ ದೂರ ಇಡಬಹುದು.